ಕುವೈತ್ ತೈಲ ಟ್ಯಾಂಕರ್ಗೆ ಬೆಂಕಿ, ತೈಲ ಸೋರಿಕೆ ಭೀತಿ. ವಿಶ್ವಕ್ಕೆ ಎದುರಾಗಿದೆಯೇ ಆರ್ಥಿಕ ಸಂಕಷ್ಟ? ನಮಸ್ಕಾರ, ನೀವು ನೋಡ್ತಿದ್ದೀರಾ ಮುಖವಾಡ ಮೀಡಿಯಾ. ವರದಿಯನ್ನು ಆರಂಭಿಸುವ ಮುನ್ನ ದೇಶ ವಿದೇಶಗಳ ಇಂತಹ ಕ್ಷಣದ ಮಹತ್ವದ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಲು ಮರೆಯಬೇಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಈ ಘಟನೆ ಕೇವಲ ಒಂದು ಅಪಘಾತವಲ್ಲ, ಇದರ ಹಿಂದೆ ಜಾಗತಿಕ ರಾಜಕೀಯದ ಆಟವೂ ಇರಬಹುದು. ಮಧ್ಯಪ್ರಾಚ್ಯದ ಸಮುದ್ರ ಪ್ರದೇಶದಲ್ಲಿ ಆತಂಕ ಹುಟ್ಟಿಸುವಂತಹ ಘಟನೆ ಒಂದು ನಡೆದಿದೆ. ಕುವೈತ್ನ ಅಲ್ ಸಲ್ಮಿ ಎಂಬ ತೈಲ ಟ್ಯಾಂಕರ್ಗೆ ಬೆಂಕಿ ಕಾಣಿಸಿಕೊಂಡಿದ್ದು, ಇಡೀ ವಿಶ್ವವೇ ಈಗ ಈ ಸಮುದ್ರದತ್ತ ತಿರುಗಿ ನೋಡುವಂತಾಗಿದೆ. ಘಟನೆ ನಡೆದ ಸಮಯದಲ್ಲಿ ಈ ಟ್ಯಾಂಕರ್ ಸಂಪೂರ್ಣವಾಗಿ ತೈಲದಿಂದ ತುಂಬಿತ್ತು. ಒಂದು ವೇಳೆ ಈ ಟ್ಯಾಂಕರ್ಗೆ ದೊಡ್ಡ ಹಾನಿ ಉಂಟಾಗಿ ತೈಲ ಸೋರಿಕೆಯಾದರೆ ಅದು ಸಮುದ್ರದ ಪರಿಸರ ವ್ಯವಸ್ಥೆಗೆ ತುಂಬಲಾರದ ನಷ್ಟ ಉಂಟು ಮಾಡಲಿದೆ. ಆದರೆ ಟ್ಯಾಂಕರ್ನಲ್ಲಿದ್ದ 24 ಮಂದಿ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂಬುದು ಸದ್ಯಕ್ಕೆ ಸಮಾಧಾನದ ಸಂಗತಿ. ಅಗ್ನಿಶಾಮಕ ದಳವು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದೆ. ಆದರೆ ತೈಲ ಸೋರಿಕೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಈಗಲೂ ಪರಿಶೀಲನೆ ನಡೆಸುತ್ತಿದ್ದಾರೆ. ವಿಜಯ್ ಕುಮಾರ್ ನಾಯ್ಡು ಅವರ ವಿಶೇಷ ಅನಿಸಿಕೆ. ಸ್ನೇಹಿತರೆ, ಈ ಘಟನೆಯನ್ನು ನಾವು ಕೇವಲ ಒಂದು ಆಕಸ್ಮಿಕ ಬೆಂಕಿ ಅಂತ ನೋಡಲು ಸಾಧ್ಯವಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಸದ್ಯ ಇರುವ ಯುದ್ಧದ ವಾತಾವರಣ ಮತ್ತು ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಇಂತಹ ಘಟನೆಗಳು ನಡೆದಾಗ ಅದರ ಹಿಂದೆ ಯಾವುದಾದರೂ ದಾಳಿಯ ಸಂಚು ಇದೆಯೇ ಎಂಬ ಅನುಮಾನ ಕಾಡುವುದು ಸಹಜ. ಕುವೈತ್ನಂತಹ ಪ್ರಮುಖ ತೈಲ ರಫ್ತು ರಾಷ್ಟ್ರದ ಟ್ಯಾಂಕರ್ಗೆ ಬೆಂಕಿ ಬಿದ್ದಿದೆ ಎಂದರೆ ಅದು ಜಾಗತಿಕ ತೈಲ ಮಾರುಕಟ್ಟೆಗೆ ಕೊಡುತ್ತಿರುವ ಎಚ್ಚರಿಕೆಯ ಗಂಟೆ. ಸಮುದ್ರ ಸುರಕ್ಷತೆ ಎಂಬುದು ಈಗ ಕೇವಲ ಒಂದು ದೇಶದ ವಿಷಯವಲ್ಲ, ಇದು ಇಡೀ ವಿಶ್ವದ ಶಕ್ತಿಯ ಮೂಲದ ಪ್ರಶ್ನೆ. ಯುದ್ಧ ಮತ್ತು ಜಾಗತಿಕ ಆರ್ಥಿಕತೆಯ ಮೇಲಿನ ಪ್ರಭಾವ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸತತ ಸಂಘರ್ಷಗಳು ಇಡೀ ಪ್ರಪಂಚಕ್ಕೆ ಶಾಪವಾಗಿ ಪರಿಣಮಿಸುತ್ತಿವೆ. ಒಂದು, ಇಂಧನ ದರ ಏರಿಕೆ. ಇಂತಹ ಘಟನೆಗಳಿಂದ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಗನಕ್ಕೇರುವ ಸಾಧ್ಯತೆ ಇರುತ್ತದೆ. 2, ಸಾರಿಗೆ ವೆಚ್ಚದ ಹೊರೆ. ಸಮುದ್ರ ಮಾರ್ಗಗಳು ಅಸುರಕ್ಷಿತವಾದರೆ ಹಡಗುಗಳ ವಿಮಾ ಕಂತುಗಳು, ಇನ್ಶೂರೆನ್ಸ್ ಪ್ರೀಮಿಯಂ ಹೆಚ್ಚಾಗುತ್ತವೆ. ಇದು ಪ್ರತಿಯೊಂದು ಆಮದು ವಸ್ತುವಿನ ಬೆಲೆ ಹೆಚ್ಚಾಗಲು ಕಾರಣವಾಗುತ್ತದೆ. 3, ಆರ್ಥಿಕ ಅಸ್ಥಿರತೆ. ರಷ್ಯಾ ಉಕ್ರೇನ್ ಬಳಿಕ ಈಗ ಮಧ್ಯಪ್ರಾಚ್ಯದ ಈ ಅಸ್ಥಿರತೆ ಜಾಗತಿಕ ಷೇರು ಮಾರುಕಟ್ಟೆಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಿದೆ. ಸಾಮಾನ್ಯ ಮನುಷ್ಯನ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಗೆ ಇದು ನೇರ ಕಾರಣವಾಗುತ್ತಿದೆ. ಕೊನೆಯ ಮಾತು, ಈ ಘಟನೆ ಹೇಗೆ ನಡೆಯಿತು? ಇದು ಅಪಘಾತವೇ ಅಥವಾ ಸಂಚೆ? ಸಮುದ್ರಕ್ಕೆ ತೈಲ ಸೋರಿಕೆಯ ಅಪಾಯ ಎಷ್ಟಿದೆ? ಈ ಎಲ್ಲ ಪ್ರಶ್ನೆಗಳ ಉತ್ತರಕ್ಕಾಗಿ ಇಡೀ ವಿಶ್ವ ಕಣ್ಣಿಟ್ಟು ನೋಡುತ್ತಿದೆ. ಈ ಯುದ್ಧದ ವರದಿ ಮತ್ತು ವಿಶ್ಲೇಷಣೆ ನಿಮಗೆ ಸರಿ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಖ್ಯ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಮುಖವಾಡ ಮೀಡಿಯಾ. ಮುಖವಾಡ, ಸತ್ಯಕ್ಕೆ ಸಾಕ್ಷಿ, ಸುದ್ದಿಗೆ ಕನ್ನಡಿ.